ಆ ವಕೀಲಿಗೆ ಎಚ್ಚರಿಕೆ ಕೊಡ್ತೀನಿ ನಿಮ್ಮ ಮುಖಾಂತರ. ಇಂಥ ಶಬ್ದಗಳನ್ನು ತಾಯಿಯಂದ್ರ ಬಗ್ಗೆ ಮಾತಾಡ್ಬಾರ್ದು. ಇದು ಬಸನಗೌಡರ ಮನೆ ತಾಯಿ ಹೆಣ್ಮಕ್ಳು ಇರ್ಬೋದು, ನಮ್ಮ ಮನೇದು ಇರ್ಬೋದು, ಯಾರ್ಯಾರು ಹಿಂದೂ ಧರ್ಮದ ತಾಯಂದ್ರೆ ಯಾರಿದ್ರು ತಾಯಂದ್ರೆ. ರಾಜಕಾರಣನೇ ಬೇರೆಯೇ, ಫ್ಯಾಮಿಲಿ ವಿಷಯನೇ ಬೇರೆಯೇ. ಫ್ಯಾಮಿಲಿ ಇಲ್ಲಿ ಬಿಜಾಪುರ ಒಬ್ಬರು ಯಾರೋ ಖಾದ್ರಿ ಅಂತೇಳಿ ಹೇಳಿಕೆ ಕೊಟ್ಟಿದ್ದ, ಅವನ ಬಗ್ಗೆನೂ ಸದನದಾಗ ಮಾತಾಡೋದು ನಾನು ನೋಡಿದೆ. ಅಭಿವೃದ್ಧಿ ಬಗ್ಗೆ ಮಾತಾಡಬೇಕು, ಯಾರೋ ಸಣ್ಣ ಒಬ್ಬ ವ್ಯಕ್ತಿ ಬಗ್ಗೆ ಇವ್ರ ಹೌಸ್ನ ಮಾತಾಡೋದು ಸರಿಯಲ್ಲ ಒಂದು. ಆದರೆ ಏನು ಆ ಕ್ಲೈಮೇಟ್ ಆಯ್ತಲ್ಲ ಸ್ವಲ್ಪ ಅದು ನನಗೂ ಸರಿ ಅನಿಸಿಲ್ಲ. ಮೊನ್ನೆ ಆಗಿದ್ದು ಏನು ಅವತ್ತು ಆ ಹೇಳಿಕೆಗಳನ್ನು ಗಮನಿಸಿದೆ ನಾನು ಯೂಟ್ಯೂಬ್ನಾಗ ಅಲ್ಲಿ ಇಲ್ಲಿ ಬಂದಿದ್ದು ಕೆಲವೊಂದು ಕಡೆ ಪತ್ರಿಕೆಯೊಳಗೆ ನೋಡಿದೆ. ಒಂದು ಇದರಲ್ಲಿ ಎಲ್ಲ ಧರ್ಮದವರು ಎಲ್ಲರೂ ತಮ್ಮ ತಮಗೆ ಅದು ಪವಿತ್ರನೇ. ಹಿಂದೂಗಳಿಗೆ ತಮ್ಮ ಧರ್ಮ ಪವಿತ್ರ, ನಮಗೂ ನಮ್ಮ ಧರ್ಮ ಪವಿತ್ರ. ಇಂಥದ್ರಲ್ಲಿ ಇವರು ಹೀನಾಯ ಒಂದು ಶಬ್ದಗಳನ್ನು ಬಳಸಿ, ಹೀನ ಶಬ್ದಗಳನ್ನು ಬಳಸಿ ಏನು ಖಾದ್ರಿ ವಕೀಲ ಇರ್ಬೋದು ಒಂದು ಪೂರ್ತಿ 6 ಶಬ್ದಗಳು, ಅದನ್ನು ನಾನು ಅದನ್ನು ಸರಿ ಅನ್ಸಂಗಿಲ್ಲ, ಅದನ್ನು ಇದು ಮಾಡ್ತೀನಿ. ಆ ಜೊತೆಯೇ ಅದರಲ್ಲಿ ತಾಯಂದ್ರ ಹೆಸರುಗಳನ್ನು ಬಳಕೆ ಮಾಡಿ. ಯಾಕಂದ್ರೆ ನಮ್ಮ ಹಿಂದೂ ಧರ್ಮದಲ್ಲಿ ತಾಯಂದ್ರಿಗೆ ಒಂದು ಉತ್ತಮ ಸ್ಥಾನ ಅದು. ಕೆಟ್ಟು ಹೊಲಸು ಅವು ಶಬ್ದಗಳು ಇಲ್ಲಿ ಇವತ್ತು ಹೇಳೋಕ್ಕಾಗಲ್ಲ ಅಂತ. ಇಲ್ಲ ಒಂದು ನಿಮಿಷ ಪೂರ ಹೇಳೋದು ಕೇಳ್ರಿ. ಒಂದು ಹೇಳ್ತೀನಿ ಯಾರು ಯಾಕೆ ಇರ್ಲಿಕ್ಕೆ, ವೈರಿ ಇರಲಿ ಗೆಳೆಯ ಇರಲಿ, ಯಾರು ಯಾಕೆ ಇರ್ಲಿಕ್ಕೆ ನಮ್ಗೆ ಅದು ಸಂಬಂಧ ಬರೋದು. ತಪ್ಪೇ ಯಾರು ಯಾಕೆ ಮಾಡಿದ್ರಲ್ಲ ಆ ಶಬ್ದಗಳು ಬಳಕೆ ಮಾಡೋದಿಲ್ಲ, ಇದು ಸರಿಯಲ್ಲ. ನಾನು ಕೂಡ ಆ ವಕೀಲಿಗೆ ಎಚ್ಚರಿಕೆ ಕೊಡ್ತೀನಿ ನಿಮ್ಮ ಮುಖಾಂತರ. ಇಂಥ ಶಬ್ದಗಳನ್ನು ತಾಯಿಯಂದ್ರ ಬಗ್ಗೆ ಮಾತಾಡ್ಬಾರ್ದು. ಇದು ಬಸನಗೌಡರ ಮನೆ ತಾಯಿ ಹೆಣ್ಮಕ್ಳು ಇರ್ಬೋದು, ನಮ್ಮ ಮನೇದು ಇರ್ಬೋದು, ಯಾರ್ಯಾರು ಹಿಂದೂ ಧರ್ಮದ ತಾಯಂದ್ರೆ ಯಾರಿದ್ರು ತಾಯಂದ್ರೆ. ರಾಜಕಾರಣನೇ ಬೇರೆಯೇ, ಫ್ಯಾಮಿಲಿ ವಿಷಯನೇ ಬೇರೆಯೇ. ಫ್ಯಾಮಿಲಿ ತನ ಮಾತಾಡೋದು, ಅವ್ರ ಬಗ್ಗೆ ಏಕವಚನದಾಗ ಭಾಸ್ಕರ ಮಾತಾಡೋದು, ಅಗ್ದಿ ಆರ್ಡಿನರಿ ವರ್ಡ್ಗಳನ್ನು ಏನು ಮಾತಾಡೋಣ, ಇದು ತಪ್ಪದ. ನೀವು ರಾಜಕಾರಣ ಏನಾರು ಆರೋಪ ಮಾಡೋದಿತ್ತು ಬಸನಗೌಡಗೆ ಬೈರಿ ಅನ್ರಿ ಏನಾರು ಮಾಡ್ರಿ, ಬೇಡ ಅನ್ನಂಗಿಲ್ಲ. ಆದ್ರೆ ಅವ್ರ ಮನೆ ಹೆಣ್ಮಕ್ಳನ್ನು ಅಥವಾ ಟೋಟಲಿ ಹಿಂದೂ ಮಂದಿ ಹೆಣ್ಮಕ್ಳ ಬಗ್ಗೆ ಮಾತಾಡೋದು, ದಲಿತರಿಗೆ ನೀವು ಲಗ್ನ ರೀ ನಿನ್ಕೊಂದು ₹1 ಕೋಟಿ ಕೊಡ್ತೀನಿ ಅಂತ ಹೇಳೋದು ಎದಕ್ಕೆ ಬೇಕು ಇವ್ರಿಗೆ? ಎಷ್ಟೋ ಮ್ಯಾರೇಜ್ಗಳು ಆಗಿಲ್ಲ ಈಗ, ಕೊಡ್ರಿ. ಹಿಂದಕ್ಕೆ ಆದವ್ರು ಎಲ್ಲ ರೊಕ್ಕ ಕೊಡ್ರಿ, ಬಸವನಗೌಡರು ಕೊಡ್ರಿ, ನೀವು ಕೊಡ್ರಿ. ಇಬ್ಬರು ಮಂದಿ ಆಗ್ಯಾರಲ್ಲ ಈಗ, ಹಿಂದೂ ಮುಸ್ಲಿಮ್ ಆಗಿಲ್ಲ ಕೆಲವೊಂದು ಮ್ಯಾರೇಜ್ಗಳು, ಅವ್ರಿಗೆ ರೊಕ್ಕ ಕೊಡಲಿ. ಹಿಂದೆ ಕೊಟ್ರೇನೇ ಯಾರು ದಲಿತರು ಬೇರೆ ಬೇರೆ ಸಮಾಜದವ್ರು ಆಗಿಲ್ಲ, ಕೆಲವೊಂದು ಕಡೆ ಆಗ್ಯಾವ. ಅವೇನು ಚರ್ಚೆ ಮಾಡೋವಂಥ ವಿಷಯ ಇವೆಲ್ಲ. ಅದ್ರಾಗ ಅವರು ಮನ್ಯಾಗ ಗಂಡಸ್ಥಾನ ಐತಿ ಈ ಮತಕ್ಕೆ ಮಾತಾಡ್ತಾರೆ. ಅದಕ್ಕೆ ಆ ಥರ ಮಾತಾಡೋದು ತಪ್ಪದ. ವಕೀಲರದು ಮಾತಾಡಬಾರ್ದು. ಇದು ಹಿಂದೂಗಳ ಒಂದೇನು ನಮ್ಮ ಯಾರೇ ಇರಲಿ, ಇವತ್ತು ಅವ್ನು ನಮ್ಮ ವೈರಿಯದನ ಅವ್ರು ಅವುಗಂದನ ತಿಳಿಸಿ ನಾವು ಖುಷಿ ಪಡುವಂಥದ್ದಲ್ಲ, ಅವ್ರ ಹೆಂಡತಿಗಂದಂತ ನಾವು ಖುಷಿ ಪಡುವಂಥದ್ದಲ್ಲ. ತಪ್ಪೇ ಇದು. ಆ ರೀತಿ ಮಾತಾಡಬಾರ್ದು. ಇವತ್ತು ಧರ್ಮ ಬಂದಾಗ ಅವ್ರವ್ರದ್ದು ಶ್ರೇಷ್ಠ, ಅವರು ಚಲೋ ಅನ್ನುವಂಥದ್ದು ಎಲ್ಲರಿಗೂ ಅಧಿಕಾರದ ಅವ್ರು ಪಡಲಿ, ಅವ್ರು ಬೇಡ ಅನ್ನಂಗಿಲ್ಲ. ಆದರೆ ಬಸವನಗೌಡರ ಅವ್ರದ್ದೇನೋ ಹೇಳಿಕೆಗಳಿಗೆ ಖಂಡಿಸ್ರಿ, ಅವ್ರಿಗೆ ಮಾತಾಡ್ರಿ. ಏನಾಗ್ಬಿಟ್ಟದಂದು ಬಿಜಾಪುರದಾಗ ಬಸವನಗೌಡ್ರಿಗೆ ಬೈದ್ರೆ ಹೀರೋ ಆಗ್ತೀನಿ ಅಂತ ಕೆಲವೊಬ್ರಿಗೆ ಮೈನಾರಿಟಿ ಜನರಿಗೆ ತಲೆ ಬಂದ್ಬಿಟ್ಟವು. ಹಿಂಗಾಗಿ ಬೇಕೋತ್ ಹೊಂಟ್ಬಿಟ್ಟ ನಾವು. ಅವ್ನು ಏನಿಲ್ಲ, ತಳ ಇಲ್ಲ ಬುಡ ಇಲ್ಲ. ಅವನೇ ದೊಡ್ಡ ರೌಡಿ ಶೀಟ್ರ್ ಅದನ್ನು. ಅವನೇ ಒಂದು ಮರ್ಡರ್ ಕೇಸ್ನ ಜೈಲಿಗೆ ಹೋಗಿ ಬಂದಾನ. ಅಂಥವ್ರಿಗೆ ಪ್ರೆಸ್ ಮೀಟ್ ಮಾಡಿ ಆರೋಪ ಮಾಡೋದು, ಅದನ್ನು ಕೇಳ್ಕೊಂಡು ಸುಮ್ಮ ಕೂತಾರ, ಅದು ನನಗೆ ಅಸಹ್ಯ ಅನಿಸ್ಬಿಟ್ಟವು. ಇದನ್ನು ಕೇಳ್ಕೊಂಡು ಯಾಕೆ ಸುಮ್ಮ ಕೂತಾರ ತಿಳಿಯಲ್ಲ. ಯಾಕಂದ್ರೆ ಈ ಇದ್ರಾಗ ಏನೋ ಕೆಲವೊಂದು ಹೇಳ್ತಲ್ಲ, ಅವನು ಸುಮ್ಮನೆ ಬಸವನಗೌಡ ಕೆದ್ರೆ ಅವ್ರಿಗೆ ಏನಾದ್ರು ನಾ ಹೇಳಿಕೆ ಕೊಡೋದು, ಅವ್ರ ಕಡೆ ಬೈಸ್ಕೊಂಡು ಕಪ್ಕೊಂಡ್ರು. ಇದು ಟೋಟಲ್ ಇವರಿಂದ ಹಿಂದೂಗಳ ಭಾವನೆಗಳಿಗೆ ತಕ್ಕಿ ಬರಾಗ್ತದೆ. ಯಾಕಂದರೆ ಇದು ಭಾವನಾತ್ಮಕ ನೋಡ್ರಿ. ಒಂದು ಯಾರೇ ಇರಲಿ, ಇವತ್ತು ಹೇಳಿಲ್ಲ ಅವ್ರು ಇರಲಿ, ಅವ್ರು ಹೆಣ್ತಿರಲಿ, ನಾನು ಹೇಳ್ತೀನಿ ನಮ್ಮ ಇರಲಿ, ಅದು ಬೇರೆಯೇ. ಯಾಕಂದರೆ ಒಂದು ಕಾನೂನು ಹಿಂದೂ ಧರ್ಮದಾಗ ಮಹಿಳೆಯರಿಗೆ ಒಂದು ವಿಶೇಷ ಸ್ಥಾನಮಾನ ಐತಿ. ಒಂದು ಲಗ್ನ ಆದರೆ 2ನೇ ಲಗ್ನ ಆದರೆ ಅಪರಾಧ ಅನ್ನುವಂಥ ಕಾನೂನದಲ್ಲಿ ಐತಲ್ಲ ಹಿಂದೂಗಳಿಗೆ ಐತಿಲ್ಲ ರೀ. ಅಂಥ ಒಂದು ಪ್ರತಿಯೊಬ್ಬರು ಹಿಂದೂಗಳು ನಾವು ಹೆಣ್ಮಕ್ಳನ್ನು ಭಾಳಷ್ಟು ಪೂಜ್ಯ ಭಾವನೆ ನೋಡ್ತೀವಿ. ಅಂಥ ಸಂದರ್ಭದಾಗ ಇದೇನಂತಾರ ಬೈಸ್ಕೊಂಡು ಚಂದಿಗಡೆ ಹಾಕಿ ಕೂತಂಗೆ ಆಗೈತಿ. ಆದರೂ ಉಳುಕಿದವ್ರು ಕೂಡ ಅದು ಸ್ವಲ್ಪ ಅದನ್ನು ನಾನು ಅದು ವೈಯಕ್ತಿಕ ಅವ್ರ ಬಗ್ಗೆ ನಂದು ಏನು ಇದಿಲ್ಲ. ಆದರೆ ಅವರು ನಮ್ಗೆ ಎದುರಾಳಿನೇ ಅದಾರ, ಹಿರಿಗಳಾದ ಪೊಲಿಟಿಕಲ್ ಇರಲಿಕ್ಕೆ. ಆದರೆ ಇದು ಮಾಡಿದ ಸರಿಯಾದಲ್ಲ. ಈ ರೀತಿ ಹೇಳಿಕೆಗಳನ್ನು ಮುಂದೆ ಕೊಡಬಾರ್ದು ಅಂತ ನಾನು ಖಾದ್ರಿಗೆ ಕೂಡ ಹೇಳಕ್ಕೆ ಬಯಸ್ತೇನೆ. ಈ ರೀತಿ ನೀವು ಕೊಡಬಾರ್ದು, ತಪ್ಪಾಗ್ತದ. ಇದು ಮುಂದೊಂದು ದಿನದಾಗ ಇದು ಅತಿರೇಕಕ್ಕೆ ಹೋದ್ರೆ, ಯಾಕಂದ್ರೆ ಒಬ್ರಿಗೆ ಅಂದ್ರೆ ನಾವು ಖುಷಿ ಹೇಳಿಲ್ಲ ಆಗಲೇ, ಒಬ್ರಿಗೆ ಯಾರಿಗಾರೆ ನಾನು ಬೇಡದವ್ರಿಗೆ ಅಂದಾರ್ತೇಳಿ ನಾನು ಖುಷಿ ಪಡೋಂಗಿಲ್ಲ ನಾನು. ಅದು ಅವತ್ತು ನನಗೂ ಕೂಡ ಭಾಳ ಸಿಟ್ಟು ಬಂದಿತ್ತು. ಈ ರೀತಿ ಶಬ್ದಗಳು ಹೆಣ್ಮಕ್ಳ ಬಗ್ಗೆ ಬಳಕೆ ಆಗಬಾರ್ದು. ಅದು ಮೀಡಿಯಾದಾಗ ಬರೋಂಗೆ ಮಾಡ್ಯಾರ. ಮೀಡಿಯಾದಾಗ ಬರೋಕೆ ಬಂದರು ಎಲ್ಲರೂ ಗಪ್ ಕೂತ್ಬಿಟ್ರೆ, ಬಸವನಗೌಡ ಫಾಲೋವರ್ಸು ಗಪ್ ಕೂತಾರೆ, ಎಲ್ಲರೂ ಕೂತಾರೆ. ಯಾಕೆ ಗಪ್ ಕೂತಾರೆ ಅರ್ಥ ಆಗಲ್ತ. ಬರೀ ಸ್ಪೀಚ್ನಾಗ ಅದ ಕಾಣಿಸ್ತದೆ ಇವ್ರು ಹಿಂದುತ್ವ.
ಅಲ್ರಿ ನಮ್ಮ ಮನಿತನ ನಿಮ್ಮ ಮನಿತನ ಹೆಣ್ಮಕ್ಳತನ ಮನ್ಯಾಗ ಬಂಧಕ್ರಮ ಗಪ್ ಕುಂಡಿರ್ತೀರಿ ಮತ್ತವ್ರು ಬೈದು ಖುಷಿ ಪಡೋದ್ರಾಗಲ್ಲ. ನಿಮ್ಮಲ್ಲಿ ಬೈದಾರ ಯಾರಿಗೆ ಇವ್ರಿಗೆ ಮನ್ಸಿಗೆ ಹತ್ತಿಲ್ಲ ಹಿಂದಿದ್ದವ್ರಿಗೆ ಯಾಕೆ ಯಾರು ಅದ್ರ ಬಗ್ಗೆ ಖಂಡಿಸಲಿಲ್ಲ? ಇವ್ರೇನು ಅವ್ರ ಬಗ್ಗೆ ಚಪ್ಪಾಳೆ ಹೊಡ್ಕೋತ ಅಡ್ಡಾಡ್ತಾರೆ ಹಿಂದುತ್ವ ಬಗ್ಗೆ, ಯಾಕೆ ಇವ್ರು ಏನು ಮಾಡಲಿಲ್ಲ ಅದ್ರ ಬಗ್ಗೆ? ಅವನು ಟೀಕೆಗಳ ಬಗ್ಗೆ ನನಗಿಲ್ಲ, ಅವನು ಟೀಕೆ ಮಾಡ್ತಾನೆ ಕಾದ್ರಿ ಮಾಡ್ತಾನೆ ಮತ್ತು ಯಾರ್ಯಾರು ಮಾಡ್ತಾರೆ ಅದು ಮಾಡಲಿ ಇದ್ರಿಲ್ಲ. ಇದು ತಪ್ಪು. ಸರಸವಾಗಿ ಮುಂದಿನ ದಿನಮಾನಗಳಲ್ಲಿ ಎಚ್ಚರಿಕೆಯಿಂದ ಹೇಳಿಕೆಯನ್ನು ಕೊಡಬೇಕಂತೇಳಿ ನಾನು ಇವತ್ತು ಈ ಸಂದರ್ಭದಲ್ಲಿ ನಿಮ್ಮ ಮುಖಾಂತ ಹೇಳಿ ಬಯಸ್ತೇನೆ. ಇದೇನದನ್ನು ಅದು ಪ್ರಚೋದನಕಾರಿ ರಾಜಕಾರಣ. ತನ್ನ ಫೈರ್ ನೋಡ್ರಿ, ಅವರು ಫೈರ್ ಬ್ರ್ಯಾಂಡ್ ಅದದು. ಅವರು ಪ್ರತಿ ಸಲ ಒಂದೊಂದು ತಿಂಗಳು ನೀವು ಹೇಳಿ ಅರ್ಥ ಆಗಿದೆ ನನಗೆ. ನಾ ತಪ್ಪು ಏನು ಬೇಕಾ ಹೇಳಿಕೆ ಕೊಡು ತಪ್ಪು ಅನ್ನೋಂತ ಹೇಳಿನಲ್ಲ ಅಗಳೇ ನಾನು. ಬಸನಗೌಡರು ಏನು ಬೇಕಾ ಹೇಳಿಕೆ ಕೊಡ್ತಾರೆ ತಪ್ಪತ್ತು ಮಲ್ಲಿ ಹೇಳಿನಿ ನಾನು, ಆ ವಿಷಯದಾಗ ತಪ್ಪತ್ತು ಹೇಳಿ ನಾನು. ಆದ್ರೆ ಇದನ್ನು ವೈಯಕ್ತಿಕ ಮನಿತನಕ್ಕೆ ಹೋಗ್ಬಾರ್ದು. ಅವ್ರೇನು ಇವ್ರ ಮನೆಗೆ ಹೆಣ್ಮಕ್ಳು ಟೋಟಲಿ ಬೈದು ಬೇರೆ, ಆದ್ರೆ ಪರ್ಟಿಕ್ಯುಲರ್ ಆಗಿ ನಿಮ್ಮವ್ವ ನಿಮ್ಮ ಅಕ್ಕ ನಿಮ್ಮ ತಂಗಿ ನಿಮ್ಮವ್ವ ಅನ್ನೋದು ಸರಿಯಾನ? ಇದು ಇಷ್ಟು ದಿವಸ ಜಿಲ್ಲಾ ರಾಜಕಾರಣದ ಯಾರಿಗೆ ಮಾತಾಡ್ಯಾರ ಇದನ್ನು? ಯಾರಿಗೆ ಮಾತಾಡ್ತಾರೆ ಹೇಳ್ರಿ ನೋಡೋನು? ಸಣ್ಣ ಲೀಡ್ರು ದೊಡ್ಡವ್ರು ಮಾತಾಡಲ್ಲ, ದೊಡ್ಡ ಲೀಡ್ರು ಸಣ್ಣ ಲೀಡ್ರು ಮಾತಾಡಂಗಿಲ್ಲ. ಇದು ನನಗೆ ಸಿಟ್ಟು ಬಂದದ್ದು. ನನಗೆ ಬಸನಗೌಡ ಮೇಲೆ ಪ್ರೀತಿ ಹುಟ್ಟೋದು ನೀವೇನು ತಿಳ್ಕೊಬೇಡ್ರಿ. ನನಗೆ ಸಿಟ್ಟು ಬಂದಿದ್ದು ಅವ್ರ ತಾಯಿಗೆ ಬೈಲಿ, ತಂಗಿಗೆ ಬೈಲಿ, ಅವರ ಮನೆಯವ್ರ ಬೈಲಿ, ಇದು ತಪ್ಪು. ಇದು ಅವ್ರ ವೈಯಕ್ತಿಕ ನೋಡ್ರಿ, ಅವರು ಮೂಲ ಅವ್ರ ಪ್ರಶ್ನೆ ಇರ್ತಾರೆ, ಅವ್ರಿಗೆ ಅವ್ರು ಉತ್ತರ ಕೊಟ್ಟಾರ. ಆದ್ರೆ ಅವರು ಅಲ್ರಿ ಒಂದು ಮಿನಿಟ್ ಇದು ಸುಳ್ಳು ಗೌಡಿಕೆ ಅದತ್ತು ಅವ್ರು ಕೊಟ್ರೆ, ಅವರು ಸುಳ್ಳು ಗೌಡಿಕೆ ಅದು ಕೊಟ್ಟಾರ. ಅದನ್ನು ನಾ ಹೇಳತ್ತೀವಿ, ನೀವು ಅರ್ಥ ಮಾಡ್ಕೊಳ್ರಿ. ತಾಯಂದ್ರ ಬಗ್ಗೆ ಮಾತಾಡ್ಬಿಡೋದು ಹೇಳಿ ನಾನು. ಅವ್ರ ಅವನ ಬಗ್ಗೆ DNA ಚೆಕ್ ಮಾಡಿರಿ, ಇರೋ ಎಲ್ಲೇ ಹೋಗಿ ಬಂದು ಇದು ಶಬ್ದನ ಇದು ಪ್ರೆಸ್ ಇರ್ಲಿಕ್ಕೆ ಅಂದ್ರೆ ಬೇರೆ ಭಾಷೆದಾಗ ಹೇಳ್ತಿದ್ದೇನೆ ಅಲ್ಲ. ಇದು ತಪ್ಪ ಸರಿನಾ? ಇದು ನೀವು ಹೇಳ್ರಿ. ಸರಿ ಅಂದ್ರೆ ನಾನು ಅದು ಹೇಳ್ತೀನಿ ನಾನು. ಹಾಂ ಅಲ್ಲ, ಅವಾಗ ಎಲ್ಲರೂ ಖಂಡಿಸ್ಯಾರಲ್ಲ, ಅವಾಗೆಲ್ಲ ಮೆರವಣಿಗೆ ಮಾಡಿರಿ, ಎಲ್ಲ ಪ್ರತಿಭಟನೆಗೆ ಎಲ್ಲ ಆಗ್ಯದಲ್ಲ. ಈಗ ಹೇಳತ್ತಿದ್ದು ನಾನು ನೋಡ್ರಿ, ಅವ್ರು ಫೈರ್ ಬ್ರ್ಯಾಂಡ್ ಅನ್ಸ್ಕೊಳಕ್ಕೆ ಅವ್ರು ವರ್ಷಕ್ಕೊಂದು 3 ತಿಂಗಳು ತೆಗೆದುಕೊಡ್ಲಿಕ್ಕೆ ಅಂದ್ರೆ ಬೆಂಕಿ ಅಲ್ಲ, ಅದು ಬೆಂಕಿ ಯಾರಿ ಬಿಡ್ತದ ಅದು ಅಂದ್ರೆ ಹೆಣ್ಮಕ್ಳು ಬರೀ ಸರಿನಾ? ಈ ಟಿಪ್ಪು ಸುಲ್ತಾನ್ಗೆ ಬಸನಗೌಡ ಅವತ್ತು ಬೈದದ್ದು ರಗಡ್ ಖಂಡನೆ ಆಗ್ಯದ. ಇಡೀ ರಾಜಕಾರಣ ಇದು ವ್ಯವಸ್ಥೆ ಒಳಗೆ ಆಗಿತ್ತು, ಅದು ಬೆಂಗಳೂರಿಂದ ಆಗಿತ್ತು, ಅದು ಗೊತ್ತದ ನಿಮ್ಗೆಲ್ಲ ಕಡೆ ಆಗೈತಿ. ಇದು ಮಾಡ್ಯಾರ. ನಾವು ಹೇಳಿದ್ದು ಸರಿಯಾಗಿ ಹೇಳಾಗತ್ತಿಲ್ಲ. ನಾನು ಹೆಣ್ಮಕ್ಳದ್ದು ಹೇಳಿ ತರಬೇಡ್ರಿ, ನೀವು ಮನೆತನದ ಹೆಣ್ಮಕ್ಳನ್ನು ಇದ್ರಾಗ ಹೇಳಿ ತರಬೇಡ್ರಿ. ಅವ್ವ ಅಕ್ಕಕ್ಕೆ ಬೈದ್ರೆ ಹೆಂಗೆ ಆಗ್ತದೆ ಹೇಳ್ರಿ ನೋಡೋಣ. ಉಳ್ಕಿದ ಏನಕ್ಕೋಲೆ ಅವರು ಅಟ್ಲೀಸ್ಟ್ ಇದೊಂದು ಸಂಪ್ರದಾಯ ಅದು ಹಿಂದೂಗಳೊಳಗೆ. ಅತ್ಯಂತ ಗೌರವ ಸ್ಥಾನ ಇರೋದೇ ಮಹಿಳೆಯರಿಗೆ, ತಾಯಂದ್ರಿಗೆ. ಹಿಂದೂಗಳ ಭಾವನೆಗಳು ಧಕ್ಕೆ ಏನೋ ವಿಚಾರಗಳೊಳಗೆ ನಾವೆಲ್ಲರೂ ಪ್ರಾತಿನಿಧ್ಯ ಕೊಡೋದೇ ಫಸ್ಟ್ ಪ್ರಿಪ್ರೇಷನ್ನು ತಾಯಂದ್ರಿಗೆ. ಒಂದು ನಮ್ಮಲ್ಲಿ ಮುತ್ತೈದೆ ತನ್ರಿ ಅದನ್ರಿ ಯಾವುದೇ ಕಾರ್ಯಕ್ರಮ ಇರಲಿ, ಇವತ್ತು ಅವ್ರನ್ನ ಆ ರೀತಿ ಅವಹೇಳನಕಾರಿಯಾಗಿ ಮಾತಾಡಬಾರ್ದು. ಇವು ತಪ್ಪತ್ತೇಳಿ ಅದಕ್ಕೆ ಎಚ್ಚರಿಕೆ ಅಂತ ಹೇಳ್ತಾ ಇದ್ದೀನಿ. ಮುಂದೆ ಮಾತಾಡಬಾರ್ದು ಈ ರೀತಿ ಏನೇ ಇರಲಿ. ಇವತ್ತು ಅವರು ವೈಯಕ್ತಿಕ ನಾನು ರಗಡ್ ಸರ್ ಬೈದೀನಿ, ಬಸನಗೌಡರು ಬೈದಿಲ್ಲ. ನಾನು ಬಸನಗೌಡರು ಯಾರೂ ಬೈದಿಲ್ಲ. ಬಿಜಾಪುರದಾಗ ರಗಡ್ ಮಂದಿ ಬೈದಾರ. ಈಗ ಮೊನ್ನೆ ಮುಸ್ರಿ ಪ್ರೆಸ್ ಮೀಟ್ ಮಾಡೋದು, ಮತ್ತು ಯಾರ್ಯಾರು ಮಾಡಿದ್ರು ಅವ್ರ ವಿರುದ್ಧ. MP ಪಾಲ್ರು ಅವ್ರ ಬಗ್ಗೆ ಮೊನ್ನೆ ಯಾವುದೋ ರಾಜಕಾರಣ ಟೀಕೆ ಮಾಡಿದ್ರು, ಮಾಡಲಿಲ್ಲ. ಅದ್ರ ಬಗ್ಗೆ ಆದರೆ ಏನು ನಮ್ಮದೇನಿಲ್ಲ, ನಾನು ಮಾಡಿದ್ದೀನಿ, ಸಾಕಷ್ಟು ಬೈತೀನಿ. ಈ ಶಬ್ದಗಳು ಸ್ವಲ್ಪ ಯಾಕೋ ನನಗೆ ಮನಸ್ಸಿಗೆ ಒಂದು ಕಡೆ ಎಲ್ಲೋ ನೋವಾಗಿಬಿಡ್ತದೆ. ಈ ಶಬ್ದಗಳು ಇರಬಾರ್ದು. ಇವತ್ತು ಆ ಭಾವನೆಗಳು ಯಾವುದೇ ಇವತ್ತು ಆ ಸಮಾಜದಾಗೂ ಹಿಂಗೆ ಆಗ್ಬಾರ್ದು, ಈ ಸಮಾಜದಾಗೂ ಹಂಗೆ ಆಗ್ಬಾರ್ದು. ಇಂಥವ್ರಿಗೆ ಯಾರೂ ನೀವು ಸ್ವಲ್ಪ ದಯವಿಟ್ಟು ಇಂಥವ್ರನ್ನ ಪ್ರಚಾರ ಕೊಡಬಾರ್ದಾಗಿತ್ತು. ಯಾವ ಯೂಟ್ಯೂಬ್ದವ್ರು ಹಾಕಿ ಅದನ್ನು, ಯಾಕಂದ್ರೆ ಇದು ಶಬ್ದಗಳು ಇಲ್ಲಿ ಹೇಳ್ಬಾರ್ದು ನಮ್ಮ ಮೈಕ್ ಮುಂದೆ. ಅಂಥ ಶಬ್ದಗಳು ವೈಯಕ್ತಿಕ ಆಮೇಲೆ ಮೈಕ್ ಬಂದಾದ್ಮೇಲೆ ಹೇಳ್ತೀನಿ ನಾನು. ಹೌದು ಸಾಬ್ರ ಏನು ನಾ ಅದು ಹೇಳ್ತೀನಿ. ಟೈರ್ ತೊಂಬರ್ಪ ಜರ ಅಲ್ರಿ ಬಾಸಿಗೆ ಸಾಬ್ರ. ಅವರು ಕಾಶ್ಯಪ್ನವ್ರು ಕೊಟ್ಟಿದ್ದು ಬಸನಗೌಡ ಉತ್ತರ ಕೊಟ್ರೆ, ಬಸನಗೌಡ್ರಿಗೆ ಅವ್ರು ಕೊಟ್ರೆ ಅದು ಸಮಾಜ ಸಂಘಟನೆದು. ಯಾರು ಬಸನಗೌಡ್ರ ಪರವಾಗಿ ಎಲ್ಲ ಮೊದಲೇ ಹೇಳಿ ನಾನು. ಅಂದ್ರೆ ಯಾರೇ ಒಬ್ಬ ವ್ಯಕ್ತಿ ಯಾರ್ದೋ ಒಬ್ಬ ಇದಕ್ಕೆ ಬೈದ್ರೆ ನಾವು ಸುಮ್ಮ ಕೊಡೋಕ್ಕಾಗ್ತದೆ ರೀ? ಹೆಣ್ಮಕ್ಳಿಗೆ ಹಿಂದೂಗಲ್ಲ ಅವರು, ನಾವು ಹಿಂದೂನೇ ಅಲ್ಲ. ಧರ್ಮಕ್ಕೆ ಎಳಿಬ್ಯಾಡ್ರಿ ಅನ್ನೋವಂಥದ್ದು ನಂದು ಪ್ರಶ್ನೆ. ಧರ್ಮಕ್ಕೆ ಎಳಿಬ್ಯಾಡ್ರಿ. ಯಾರೇ ಎದುರು ಇವತ್ತು ಮನೆತನ ಹೆಣ್ಮಕ್ಳನ್ನು ನೀವು ರಾಜಕೀಯವಾಗಿ ಇದು ಮಾಡೋದು, ಅಶ್ಲೀಲವಾಗಿ ಮಾತಾಡೋದು ಸರಿಯಲ್ಲ ಅನ್ನುವಂಥ ನಂದೊಂದದು. ಅದು ಬಿಟ್ಟರೆ ಬೇರೆ ಏನಿಲ್ಲ.
ಬೇರೆ ಅವ್ರ ರಗಡ ಈ ಒಂದು 10 ಪ್ರೆಸ್ ಮೀಟ್ ಮಾಡ್ರಿ ಯಾವಾಗ ಏನ್ರ ಅದ್ರ ಬಗ್ಗೆ ತೆಗ್ದಿನ ಎಲ್ಲ ಹಿಂದೂ ಮಕ್ಕಳು ಎಲ್ಲ ಹೆಣ್ಮಕ್ಳ ಗೌರವ ಅಷ್ಟೇ ಇರ್ಬೇಕಾದ್ರೆ ಎಲ್ಲರಿಗೂ ಹೆಣ್ಮಕ್ಳು ಅಷ್ಟೇ ಅದ ಹೆಣ್ಮಕ್ಳು ಖಾಲಿ ಬಿದ್ದಾವೆ. ಯಾರು ಹೇಳ ಖಾಲಿ ಬಿದ್ದಾರ ಯಾರು ಮದುವೆ ಮಾಡ್ಕೊಂಡ್ರೆ ಅವ್ರೇನು ಗೌರವ ಇಲ್ಲ ಅಲ್ರಿ ಅದ್ರ ಬಗ್ಗೆ ನೀವು ಅಲ್ಲ ಅದ್ರ ಬಗ್ಗೆ ನಾನು ಸಪೋರ್ಟ್ ಮಾಡೀನಿ ಅದಕ್ಕೆ ಯಾಕೆ ನೀವು ಸಿಟಿ ಬರ್ತೀರಿ ಸಿಟ್ಟು ಬರಾಕ್ತಿಲ್ಲ. ಮತ್ತೆ ಸಿಟ್ಲಿ ಮಾತಾಡ್ದಲ್ಲ ಅದು ಅಲ್ಲ ಅದಕ್ಕೆ ಯಾಕೆ ಸಿಟಿ ಬರ್ತೀರಿ ಅಲ್ಲಲ್ಲ ನಾ ಅದ್ರ ಬಗ್ಗೆ ನಾ ಪರವಾಗಿ ಮಾತಾಡಿಲ್ಲ ಅದಕ್ಕೆ ಯಾಕೆ ಬರ್ತೀರಿ ನೀವು ಸರ್ ಇನ್ನೊಂದು ಯತ್ನಾಳ್ ಬಹಳಷ್ಟು ಬಾರಿ ಅವ್ರ ಅಪ್ಪ ಹುಟ್ಟಿಲ್ಲ ಗಂಡಸರಲ್ಲ ಈ ತರ ಎಲ್ಲ ಭಾಷೆ ಬಳಸಿದ್ದಾರೆ. ಅದು ಗಂಡಸರು ಸರ್ ಗಂಡಸರಿಗೆ ಅಲ್ಲ ಗಂಡಸ ನಿಮಗೇನೆ ಬಳಸಿದ್ದಾರೆ. ಈ ನಾನು ರಗಡಿಸಲ್ಲ ಗಂಡಸಿದ್ರೆ ಬಾ ತಂದಿರ್ತೀನಿ ಎಲ್ಲೇ ರಗಡಿಸಂದಿ ನಾನು ಗಂಡಸಿದ್ರೆ ಬಾ ನೋಡ್ತೀನಿ ತಂದಿರ್ತೀನಿ ಅಲ್ರಿ ಅಲ್ರಿ ಈ ಭಾಷೆ ರಗಡಿಸಲ್ಲ ನಾನು ಅಂದಿನಿ ಕೆಲವೊಬ್ರಿಗೆ ಗಂಡಸಿದ್ರೆ ಬಾ ನೋಡ್ತೀನಿ ನನಗೆ ಇಲೆಕ್ಷನ್ ಇದ್ರೆ ನೋಡು ಮಗನ ಅಂದಿರ್ತೀವಿ ಇಲ್ಲ ನಂಗಿಲ್ಲ ಅದು ಸ್ವಾಭಾವಿಕ ಅದು ಗಂಡಸಿದ್ರೆ ಬಾ ನೀನು ತಾಕತ್ತಿದ್ರೆ ಬಾ ಹಾಂ ಹಿಂಗೆ ಮಾಡ್ತಾರಲ್ಲ ಹಿಂಗೆ ಮಾಡಿ ಅವೆಲ್ಲ ನಡಿವೆ ಅವೆಲ್ಲ ಅವಕ್ಕೆ ಇವು ಹೊಲ್ಸಕ್ಕೆ ಹೋಗ್ಬೇಡ್ರಿ ನೀವು ಇದನ್ನು ಬೇರೆನೇ जुड़े रहिएगा आपके अपने चैनल बीजापुर समय के साथ।